ಜನೇಂದ್ರ, ಜೈ ಜನೇಂದ್ರ. ನಿಮಗೆ ಭಕ್ತಿ ಜಾಸ್ತಿ ಇದೆ, ಹಿಂದಿದ್ದವ್ರೇನು ಭಕ್ತಿನೇ ಇಲ್ಲ. ಜೈ ಜನೇಂದ್ರ. ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಸ್ನೇಹಿತರು, ಪರಮ ಪೂಜ್ಯ ಗುಣಧರಿ ಮಹಾಸ್ವಾಮಿಗಳು ಯಾವ ಕ್ಷಣದಲ್ಲಿ ಈ ವರೂರು ಭೂಮಿಗೆ ಕಾಲಿಟ್ಟರೋ ಆ ಕ್ಷಣ, ಆ ಗಳಿಗೆ ಅಮೃತ ಗಳಿಗೆ ಅಂತ ನನಗನ್ನಿಸ್ತಾ ಇದೆ. ಇಲ್ಲೇನೂ ಇರಲಿಲ್ಲ, ಅತಿ ಹೆಚ್ಚು ಬೆಳೀತೂ ಇರಲಿಲ್ಲ. ಯಾವ ಭೂಮಿಯಲ್ಲಿ ಬೆಳೆ ಬರೋದಿಲ್ವೋ ಅಲ್ಲಿ ಧರ್ಮದ, ಜ್ಞಾನದ ಕೃಷಿಯನ್ನು ಮಾಡಿರುವಂಥ ಪರಮ ಪೂಜ್ಯರು. ಪವಾಡ ಅಂದರೆ ಏನು? ಪವಾಡ ಅಂತಂದರೆ ಚೂಮಂತರಲ್ಲ. ಬದುಕಿನಲ್ಲಿ ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿ ತೋರಿಸುವುದೇ ಪವಾಡ, ಬದುಕಿನ ಪವಾಡ. ಪರಮ ಪೂಜ್ಯರು ಅಂಥ ಒಂದು ಮಹಾಪವಾಡವನ್ನು ಇವತ್ತು ಮಾಡಿದ್ದಾರೆ. ಪರಮ ಪೂಜ್ಯರ ಒಂದು ಕಾಯಕ ಕರ್ತವ್ಯದ ಒಂದು ಶಕ್ತಿ, ಕರ್ತೃತ್ವ ಶಕ್ತಿ ಅಂತ ನಾವು ಕರಿತೀವಿ. ನಾನು ಸುಮಾರು 20 ವರ್ಷದಿಂದ ನೋಡ್ಕೊಂಡು ಬಂದಿದ್ದೇನೆ. ಅವರು ಏನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾರೆ ಅದು ಸಾಧ್ಯ ಆಗ್ತದೆ. ಧರ್ಮದ ನೆಲೆಗಟ್ಟಿನಲ್ಲಿ ಯಾರು ಸಾಧನೆ ಮಾಡಕ್ಕೆ ಬಯಸ್ತಾರೆ, ಭಗವಂತ ಅವ್ರ ಜೊತೆಗೆ ಸಂಪೂರ್ಣವಾಗಿ ನಿಲ್ತಾನೆ ಅನ್ನೋದಕ್ಕೆ ವರೂರು ಸುಕ್ಷೇತ್ರವೇ ಸಾಕ್ಷಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅವರು ಇಲ್ಲಿ ಯಾರಿಗೂ ಕೂಡ ಏನನ್ನು ಕೇಳೋದಿಲ್ಲ, ಆದರೆ ಎಲ್ಲವೂ ತಾನಿಂತಾನೇ ಬರ್ತದೆ. ಇದಕ್ಕಿಂತ ದೊಡ್ಡ ಪವಾಡ ಏನಾದರೂ ಇದೆಯಾ? ನಾವು ಏನಾದ್ರನ್ನ ಬಯಸಿದರೆ ಅದನ್ನು 10 ಮಂದಿಗೆ ಕೇಳಬೇಕು. ನಮಗೆ ಸಹಾಯ ಮಾಡಿರಿ, ನಮಗೆ ಮಾರ್ಗದರ್ಶನ ತೋರಿಸ್ರಿ, ಹಣಕಾಸಿನ ನೆರವು ಮಾಡಿರಿ, ಬ್ಯಾಂಕಿಗೆ ಅರ್ಜಿ ಹಾಕ್ಬೇಕು. ಮಹೇಂದ್ರ ಭಾಯ್ ಕ್ಯಾ ನಿಮ್ಮಂಥ ಸಾಹುಕಾರರಿಗೆ ನಾವು ಸಾಲ ತಗೋಬೇಕು. ನಾವು ನಿಮಗೆ ಹೆದರೋದಿಲ್ಲ, ಅದು ನಿಮ್ಮ ಬಡ್ಡಿಗೆ ಹೆದರ್ತೀವಿ. ಎಲ್ಲದಕ್ಕೂ ಕೇಳಬೇಕು. ಕೇಳದೆ ಬರುವುದೇ ಪವಾಡ, ಕೇಳದೆ ಬರುವುದೇ ಪವಾಡ. ಆ ಶಕ್ತಿ ಅಗಾಧವಾಗಿದೆ. ಮತ್ತು ಯಾರಾದರೂ ಎಷ್ಟಿದೆ ಶಕ್ತಿ ತಡಿ ನೋಡೋಣಂತ ಅಳತಿ ಮಾಡಕ್ಕೆ ಹೋದ್ರೆ ಯಾರ ಅಳತಿಗೂ ಸಿಗೋದಿಲ್ಲ. ಅಳತಿ ಮಾಡೋರ ಸೈಜ್ ನಮ್ಗೆ ಗೊತ್ತಾಗತ್ತೆ, ಅವ್ರು ಎಷ್ಟು ಸಣ್ಣವ್ರದಾರ. ಅಷ್ಟು ಅದ್ಭುತವಾದ ಪವಾಡವನ್ನು ವರೂರು ಶ್ರೀ ಕ್ಷೇತ್ರದಲ್ಲಿ ಗುರುಗಳು ಮಾಡಿದ್ದಾರೆ. ಅವರಿಗೆ, ಅವರ ಪಾದಕ್ಕೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಜೈನ ಧರ್ಮ ಜಗತ್ತಿನಲ್ಲಿಯೇ ಅತ್ಯಂತ ವೈಶಿಷ್ಟ್ಯಪೂರ್ಣ ಇರುವಂಥ ಶ್ರೇಷ್ಠ ಧರ್ಮ. ಜಗತ್ತಿನಲ್ಲಿ ಹಲವಾರು ಧರ್ಮಗಳಿದ್ದಾವೆ. ಎಲ್ಲ ಧರ್ಮಗಳು ಕೂಡ ಒಳ್ಳೆಯದನ್ನೇ ಹೇಳ್ತವೆ, ಒಳ್ಳೆಯದನ್ನೇ ಮಾಡಬೇಕು. ಮಾನವರು ಆಗಿ ಹುಟ್ಟಿದ ಮೇಲೆ ಮಾನವೀಯತೆಯಿಂದ ನಾವು ಇರಬೇಕು. ಎಲ್ಲ ಧರ್ಮದ ಗುರಿ ಹುಟ್ಟುವಾಗ ನಾವು ಮನುಷ್ಯರಾಗಿ ಹುಡ್ತೇವೆ, ನಾವು ಈ ಜಗತ್ತನ್ನು ಬಿಡುವಾಗ ಮಾನವರಾಗಿ ಬಿಡಬೇಕು ಅಂತ. ಮನುಷ್ಯ ಮತ್ತು ಮಾನವರ ನಡಿರುವ ವ್ಯತ್ಯಾಸ ಇಷ್ಟೇ. ಕಾಮ ಕ್ರೋಧ ಮದ ಮತ್ಸರಗಳ ಸಂಕೋಲೆಯಲ್ಲಿ ಸಿಕ್ಕವನು ಮನುಷ್ಯ. ಕಾಮ ಕ್ರೋಧ ಮದ ಮತ್ಸರಗಳ ಸಂಕೋಲೆಯಿಂದ ದೂರಾಗಿ
ಪ್ರೀತಿ, ಪ್ರೇಮ, ವಿಶ್ವಾಸ, ನ್ಯಾಯ, ನೀತಿ, ಧರ್ಮದಲ್ಲಿ ಸಂಕೋಲೆಯಲ್ಲಿ ಸಿಕ್ಕವನು ಮಾನವ. ಭಗವಾನ್ ಮಹಾವೀರ್ ಅತ್ಯಂತ ಆದರ್ಶ ಪುರುಷರು, ಆದರ್ಶ ದೇವತೆ. ತೀರ್ಥಂಕರಲ್ಲಿ ಅತ್ಯಂತ ಶ್ರೇಷ್ಠ. ನನಗೆ ಇವತ್ತು ಬಂದ ತಕ್ಷಣ ನನ್ನ ಗುರುಗಳು ಮಹಾವೀರ ತೀರ್ಥಂಕರ ಮೂರ್ತಿಯ ದರ್ಶನವನ್ನು ಮಾಡಿದರು. ನನಗೆ ಅತ್ಯಂತ ಪ್ರಿಯವಾಗಿರುವಂಥ ತೀರ್ಥಂಕರು ಮಹಾವೀರರು, ಪರಶುನಾಥರು, ಮಹಾವೀರರು. ಅವರ ಬದುಕು, ಮಹಾವೀರನ ಬದುಕು ಬಹಳ ಶ್ರೇಷ್ಠವಾಗಿದೆ. ನೋಡ್ರಿ, ಎಲ್ಲವೂ ಇದ್ದಾಗ ತ್ಯಾಗ ಮಾಡುವುದು, ಎಲ್ಲವೂ ಇದ್ದಾಗ ತ್ಯಾಗ ಮಾಡೋದು ಶ್ರೇಷ್ಠ. ನಮ್ಮ ಹತ್ರನೇ ಇಲ್ದಾಗ ತ್ಯಾಗ ಮಾಡ್ತೀವಿ ಅಂದ್ರೆ ಏನು, ಅದ್ರಾಗ ಅರ್ಥ ಏನಿದೆ? ಮಹಾವೀರು ಸಣ್ಣ ವಯಸ್ಸಿನಲ್ಲಿ, ಮಹಾವೀರ ಆಗೋಕ್ಕಿಂತ ಮುಂಚೆ ಅವರ ಬದುಕು ಏನಿತ್ತು ಅನ್ನೋದು ಎಲ್ಲರೂ ಕೂಡ ಗೊತ್ತಿದೆ, ನಾನು ವಿವರ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅವರು ಯಾವಾಗ ಅದರಿಂದ ವಿಮುಕ್ತರಾಗಿ ಮಹಾವೀರರಾದ ಆಗುವಂಥ ಪ್ರಕ್ರಿಯೆಯಲ್ಲಿ ಅಹಿಂಸೆ ಮತ್ತು ತ್ಯಾಗ. ಇವತ್ತಿನ ರಾಜಕಾರಣಿಗಳು ಮಾತಾಡೋ ತ್ಯಾಗ ಅಲ್ಲ. ನಾವೆಲ್ಲ ರಾಜಕಾರಣಿಗಳು ಹೆಂಗಂತಂದ್ರೆ ಏನಾರು ಒಂದು ತ್ಯಾಗ ಮಾಡಿದ್ರೆ ಇನ್ನೊಂದು ದೊಡ್ಡದು ಗುರಿನೇ ಇಟ್ಟಿರ್ತೀವಿ. ಸಣ್ಣದನ್ನು ತ್ಯಾಗ ಮಾಡಿ ದೊಡ್ಡದು ತಗೊಳ್ಳೋದು, ಪ್ರಾಣೇಶ್ವರ, ಅದು ತ್ಯಾಗ ಈ ಇತ್ತೀಚಿನ ದಿನಗಳಲ್ಲಿ. ಆದರೆ ಮಹಾವೀರ ತ್ಯಾಗ ಭಾಳ ಶ್ರೇಷ್ಠವಾಗಿರುವಂಥದ್ದು. ಅವರು ತೀರ್ಮಾನ ಮಾಡ್ತಾರೆ ಎಲ್ಲವನ್ನೂ ತ್ಯಾಗ ಮಾಡಬೇಕು ಅಂತ. ಸಂಸಾರ ತ್ಯಾಗ ಮಾಡ್ತಾರೆ, ತನ್ನ ರಾಜ್ಯಸತ್ವನ ತ್ಯಾಗ ಮಾಡ್ತಾರೆ, ಅರಮನೆಯನ್ನು ತ್ಯಾಗ ಮಾಡ್ತಾರೆ, ವಜ್ರ ವೈಡೂರ್ಯನ ತ್ಯಾಗ ಮಾಡ್ತಾರೆ, ಹಣ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾರೆ. ಬಂದವ್ರಿಗೆಲ್ಲ ಕೊಟ್ಕೊಂಡು ಇಡೀ ರಾಜ್ಯದ ಖಜಾನೆಯನ್ನು ಜನರಿಗೆ ತೆರೆದಿಟ್ಟು ತ್ಯಾಗ ಮಾಡ್ತಾರೆ, ದಾನ ಮಾಡ್ತಾರೆ. ಇನ್ನೇನು ಅವರು ಸನ್ಯಾಸತ್ವಕ್ಕೆ ಕಾಡಿಗೆ ಹೋಗ್ಬೇಕು. ಅವ್ರ ಮೈ ಮೇಲೆ ಒಂದು ಶಲ್ಯ ಹಾಕ್ಕೊಂಡಿರ್ತಾರೆ, ಅದಕ್ಕೆ ಸಣ್ಣ 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 ವಜ್ರಗಳಿರ್ತಾವೆ. ರಾಜ ಅವರು ಅದು ಒಂದೇ ಉಳಿತದೆ, ಮಿಕ್ಕಿದ್ದೆಲ್ಲ ತ್ಯಾಗ ಮಾಡ್ತಾರೆ. ಇನ್ನೇನು ಊರು ಬಿಟ್ಟು ಹೋಗ್ಬೇಕು ಅನ್ನೋದ್ರಾಗ ಒಬ್ಬ ಕುಂಟು ಬರ್ತಾನೆ, ಕುಂಟ್ಕೊಂಡು ಬರ್ತಾನೆ, ನನಗೂ ಏನಾರು ಕೊಡ್ರಿ, ನನಗೂ ಏನಾರು ಕೊಡ್ರಿ ಅಂತ. ಅವಾಗ ಅವ್ರಂತಾರ, ಏನಪ್ಪ ಮುಂಚೆ ಬರಬೇಕಿಲ್ಲೋ, ಎಲ್ಲ ಇತ್ತು, ಈಗ ಬಂದಿದೆ, ಏನು ಮಾಡೋದು ಅಂತ ಹಿಂಗೆ ನೋಡ್ಕೊತಾರೆ. ತಮ್ಮ ಅಂಗವಸ್ತ್ರವನ್ನು ಅರ್ಧ ಕಟ್ ಮಾಡಿ ಇಲ್ಲಷ್ಟೇ ಹಾಕ್ಕೊಂಡು ಕಟ್ ಮಾಡಿ ವಜ್ರ ಖಚಿತವಾಗಿರುವಂಥ ವಸ್ತ್ರವನ್ನು ಆ ಬಡ ಕುಂಟನಿಗೆ ಕೊಡ್ತಾರೆ. ಇದನ್ನಿಷ್ಟೇ ಮರ್ಯಾದೆಯನ್ನು ಮುಚ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕಾಡಿಗೆ ಹೋಗ್ತಿರ್ತಾರೆ. ಕಾಡಿನ ಒಳಗೆ ಹೋಗಬೇಕು. ಕಾಡಿನ ಅಂಚಿನಲ್ಲಿ ಒಂದು ಮುಳ್ಳಿನ ಗಿಡ ಆ ಅಂಗವಸ್ತ್ರವನ್ನು ಹಿಡ್ಕೊಳ್ತದೆ. ಆವಾಗ ಮಹಾವೀರ ಅಂತಾರ, ಓ ನನ್ನ ಮೋಹ ಇನ್ನೂ ಪೂರ್ತಿ ಹೋಗಿಲ್ಲ, ನೆನಪು ಮಾಡಿ ಕೊಡ್ತೀಯ ನೀನು, ನಿನಗೆ ಬೇಕಾ ಇದು ಅಂಥೇಳಿ ಮುಳ್ಳಿನ ಗಿಡಕ್ಕೆ ಮಾತಾಡ್ತಾರೆ. ನಿನಗೆ ಬೇಕಾ ಇದು ಅಂತ ಅದನ್ನು ತೆಗೆದು ಸಂಪೂರ್ಣವಾಗಿ ದೇವರ ಸೃಷ್ಟಿ ಮಾಡಿರುವಂಥ ದೇಹ ಮಾತ್ರ ಉಳಿಸ್ಕೊಂಡು ನಿರ್ವಸ್ತ್ರವಾಗಿ ಕಾಡಿಗೆ ಹೋಗ್ತಾರೆ. ದಿಗಂಬರ ಚಿಂತನೆ ಅಲ್ಲಿಂದ ಶುರು ಆಗ್ತದೆ. ಅದ್ಭುತವಾಗಿರುವಂಥದ್ದು ಇದು. ಮಹಾವೀರರು ಯಾವ ಧರ್ಮದಲ್ಲಿ ಇಂಥ ತ್ಯಾಗ ಇದೆ ಹೇಳಿ? ಅಂಥ ಧರ್ಮಕ್ಕೆ ನೀವು ಸೇರಿದ್ದೀರಿ, ನೀವು ಅತ್ಯಂತ ಅಭಿಮಾನ ಪಟ್ಕೋಬೇಕು. ಶ್ರೇಷ್ಠವಾಗಿರುವಂಥದ್ದು. ಮತ್ತು ಯಾವುದಾದ್ರೂ ಧರ್ಮ ನಮ್ಮ ಬದುಕಿನ ಪ್ರತಿದಿನ ನಮ್ಮನ್ನು ಪರೀಕ್ಷೆಗೆ ಪಡಿಸ್ತದೆ ಅಂತಂದರೆ ಅದು ಜೈನ ಧರ್ಮ. ನಾವೆಲ್ಲ ಹಬ್ಬ ಹರಿದಿನ ಇದ್ದಾಗ ದೇವ್ರ ಪೂಜೆ ಮಾಡೋದು, ಅದು ಮಾಡ್ತೀವಿ. ಜೈನ ಧರ್ಮ ಪ್ರತಿ ದಿವಸ ನೀವು ಆಚಾರ ವಿಚಾರ ನಡೆ ನುಡಿ ಎಲ್ಲದರಲ್ಲೂ ನಿಮ್ಮ ಪರೀಕ್ಷೆ ಮಾಡ್ತದೆ, ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತದೆ. ಅಂಥ ಒಂದು ಧರ್ಮ.
ಅದರ ಶಿಖರ ಪರ್ವತ ಇವತ್ತು ಏನಪ್ಪ ಅದು ಸುಮಿತಾ ಪರ್ವತ ಇವತ್ತಾಗಿದೆ 18 ಫ್ಲೋರು ಸುಮೇರ ಪರ್ವತ. ಅದರಲ್ಲಿ ಸುಮೇರ ಪರ್ವತ ಅಂದ್ರೆ ಬರೀ ಎತ್ತರ ಅಲ್ಲ, ಅದರ ಒಳಗಡೆ ಆಚಾರ ವಿಚಾರ ಜೊತೆಗೆ ಜ್ಞಾನ ಇದೆ. ಜ್ಞಾನ ಇವತ್ತಿನ ಜಗತ್ತಿನಲ್ಲಿ ಜ್ಞಾನ ಬಹಳ ಮುಖ್ಯ. ಕೇವಲ ಜ್ಞಾನ ಅಲ್ಲ, ಅಲ್ಲಿ ಒಳಗಡೆ ಹೋದರೆ ಜ್ಞಾನದ ಜೊತೆಗೆ ಧ್ಯಾನ ಸಿಗ್ತದೆ. ಜ್ಞಾನ ಬೇರೆ, ಧ್ಯಾನ ಬೇರೆ. ಜ್ಞಾನ ಅಂದರೆ ನಾಲೆಜು, ಧ್ಯಾನ ಅಂದರೆ ಮೆಡಿಟೇಷನ್, ತಪಸ್ಸು. ಅದರ ಒಳಗಡೆ ಹೋಗಿ ನೀವು ನಿರಂತರವಾಗಿ ಅದನ್ನು ಅಭ್ಯಾಸ ಮಾಡಿಬಿಟ್ರೆ ಅದೊಂದು ತಪಸ್ಸಾಗ್ತದೆ. ಜ್ಞಾನದ ಜೊತೆಗೆ ಧ್ಯಾನ ಸಿಗುವಂಥ ಯಾವುದಾದ್ರೂ ಈ ಭಾಗದಲ್ಲಿ ಈ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಸ್ಥಳ ಇದ್ದರೆ ಅದು ವರೂರಿನ ಸುಮೇರಿ ಪರ್ವತ. ಅದನ್ನು ನಾವು ಪಡ್ಕೊಂಡಿರೋ ನಾವೆಲ್ಲ ಪುಣ್ಯರು. ಉತ್ತರ ಹಿಂದೂಸ್ತಾನದಿಂದ ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಇಲ್ಲೇ ಇದ್ರೂ ಹಂಗೆ ನೋಡ್ಕೊಂಡು ಅಡ್ಡಾಡ್ತೀವಿ, ಹಿತ್ತಿನ ಗಿಡ ಮದ್ದಲ್ಲ ಅಂತ. ನೀನು ಬರೀ ವ್ಯಾಪಾರ ಮಾಡ್ಕೊಂಡು ಇರ್ತಿದ್ದಿ ಹುಬ್ಬಳ್ಳಿಗೆ, ಬರೀ ರೊಕ್ಕ ಎಣಿಸ್ತೀಯ. ರೊಕ್ಕ ಎಣಿಸೋದು ಅದು ಬದುಕಿನಿಗೆ ಸಲುವಾಗಿ ಬೇಕೇ ಬೇಕಾದ್ರಾಗ ಎರಡು ಮಾತಿಲ್ಲ. ಆದರೆ ನೀನು ಎಷ್ಟು ಪುಣ್ಯ ಗಳಿಸಿದೆ ಅಂತ ಎಣಿಸಿದ್ಯಾ? ಎಕನಾಮಿಕ್ಸಲ್ಲಿ, ವ್ಯಾಪಾರದಲ್ಲಿ ಲಾಭ ನಷ್ಟ ಇದೆ, ಆಧ್ಯಾತ್ಮಿಕದಲ್ಲಿ ಪಾಪ ಪುಣ್ಯ ಇದೆ. ನಾನು ಒಂದು ಅಭ್ಯಾಸ ಮಾಡ್ತಿರ್ತೇನೆ ಯಾವಾಗಲೂ. ನಾನು ಎಕನಾಮಿಕ್ಸಲ್ಲಿ ಪಾಪ ಪುಣ್ಯ ಹುಡುಕ್ತೀನಿ ಮತ್ತು ಈ ಆಧ್ಯಾತ್ಮಿಕದಲ್ಲಿ ಲಾಭ ನಷ್ಟ ಹುಡುಕ್ತೀನಿ. ಇವತ್ತಿನ ಜನರಿಗೆ ಎಲ್ಲಿ ಲಾಭ ಇದೆ ಅದ್ರ ಬಗ್ಗೆ ಆಕರ್ಷಣೆ ಜಾಸ್ತಿ. ಅದಕ್ಕೆ ಅದನ್ನು ಅಧ್ಯಾತ್ಮ ಕಡೆ ಹೋಗಬೇಕಾದ್ರೆ ಅದ್ರಾಗ ಲಾಭ ಇದೆ ಅನ್ನೋದನ್ನು ಜನರಿಗೆ ತೋರಿಸಿದ್ರೆ ಆಕರ್ಷಣೆ ಆಗ್ತಿದೆ ಅನ್ನೋಂಥ ಕಾರಣದಿಂದ ನಾನು ಮಾಡ್ತಾ ಇದ್ದೇನೆ. ಇವತ್ತಿನ ಆಧುನಿಕ ಜಗತ್ತಿಗೆ, ಈಗಿರುವಂಥ ಅನಿಷ್ಟಗಳಿಗೆ, ಇಲ್ಲಿ ನಡೆಯುವಂಥ ಎಲ್ಲ ಅತ್ಯಾಚಾರ ಅನಾಚಾರಕ್ಕೆ ಉತ್ತರ ಇದ್ದರೆ ಅದು ಜೈನ ಧರ್ಮದಲ್ಲಿದೆ ಅನ್ನೋಂಥ ಮಾತನ್ನು ಹೇಳಕ್ಕೆ. ಯಾಕಂದರೆ ನೀವು ಯಾರ ಬಗ್ಗೆನೂ ಕೆಟ್ಟ ವಿಚಾರಣೆ ಮಾಡೋದಿಲ್ಲ, ಎಲ್ಲರ ಬಗ್ಗೆನೂ ಕೂಡ ಭಾಳ ಒಂದು ಭ್ರಾತೃತ್ವ ಸಹೃದಯವಾಗಿ ನೀವು ನಡ್ಕೊಳ್ತೀರಿ. ವಿಚಾರವೇ ಕೆಟ್ಟಿಲ್ಲ ಅಂದಮೇಲೆ, ಹಿಂಸೆನೇ ಇಲ್ಲ ಅಂದಮೇಲೆ ಯಾವುದು ಸಮಸ್ಯೆನೇ ಇಲ್ಲ. ಇದೇ ಥರ ಇವತ್ತು ಭೂತಾನ್ ದೇಶದಲ್ಲಿ ಗುಡ್ಗಾಡ ಪ್ರದೇಶದಲ್ಲಿ 500 ಕಿಲೋಮೀಟರ್ ಅಲ್ಲಿ ಪೊಲೀಸ್ ಸ್ಟೇಷನ್ನೇ ಇಲ್ಲ, ಕೋರ್ಟ್ ಇಲ್ಲ, ಆಸ್ಪತ್ರೆ ಇಲ್ಲ, ಏನಿಲ್ಲ, ಪೊಲೀಸ್ ಸ್ಟೇಷನ್ನೇ ಇಲ್ಲ. ಅಲ್ಲೆಲ್ಲ ಸಣ್ಣ ಸಣ್ಣ ಹ್ಯಾಮ್ಲೆಟ್ ಅಂತಾರೆ, ಅಂದರೆ 50 ಮನೆ ಗುಡಿಸಲು ಎಲ್ಲ ಇರ್ತವೆ ಎತ್ತರದ ಮೇಲೆ. ಅಲ್ಲೊಂದು ಪದ್ಧತಿ ಇದೆ. ಯಾಕೆ ಪೊಲೀಸ್ ಸ್ಟೇಷನ್ ಅಂದರೆ ಹಿಂಸೆನೇ ಇಲ್ಲ, ಕಳ್ಳತನ ಇಲ್ಲ, ಅತ್ಯಾಚಾರ ಇಲ್ಲ, ಅನಾಚಾರ ಇಲ್ಲ, ಯಾರು ವಿದ್ಯಾವಂತರು ಇಲ್ಲ ಅಲ್ಲಿ, ವಿದ್ಯೆನೇ ಕಲ್ತಿಲ್ಲ. ಆದರೆ ಒಂದು ಪದ್ಧತಿ ಇದೆ. ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಂದು ಊರ ನಡುವೆ ಕಟ್ಟಿ ಇರ್ತಿದ್ರು, ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಕೂತ್ಕೊಂಡು ನಮ್ಗೆ ಏನೇನು ಕನಸು ಬಿದ್ದಿದೆ ಹೇಳಬೇಕು, ಏನೇನು ಕನಸು ಬಿದ್ದಿದೆ ಹೇಳಬೇಕು. ನನ್ನ ಕನಸಿನಾಗ ಒಂದು ಹಂಡೆ ಬಂಗಾರ ಸಿಕ್ಕೈತಿ ಹೇಳಬೇಕು, ನನ್ನ ಕನಸಿನಾಗ ದೆವ್ವ ಬಂದೈತಿ ಹೇಳಬೇಕು. ನನ್ನ ಕನಸಿನಾಗ ನಾನು ಯಾರಿಗಾದರೂ ಬೈದ್ರೆ, ಕನಸಿನಾಗ ನಾನು ಯಾರಿಗಾದರೂ ಬೈದಿದ್ರೆ ಅದನ್ನು ಹೇಳಿ ಯಾರಿಗೆ ಬೈದಿರ್ತೇವೆ ಆ ಗುಡಿಸೋದ್ರ ಮುಂದೆ ಹಣ್ಣಿನ ಪುಟ್ಟಿ ಇಡಬೇಕು, ಅದು ಮುಂದೆ ಕೈ ಮುಕ್ಕೊಂಡು ನಿಂದಿರ್ಬೇಕು. ಅವನು ಕ್ಷಮಾ ಮಾಡಿ ಹಣ್ಣಿನ ಪುಟ್ಟಿ ಒಳಗೆ ತೊಗೊಂಡಂದ್ರೆ ಆಮೇಲೆ ಬರಬೇಕು. ಕನಸಿನಾಗ ಬೈದ್ರೆ ಈ ಪದ್ಧತಿ ವಿದ್ಯಾವಂತರು ಎಲ್ಲಿಲ್ಲ ಅಲ್ಲಿದೆ. ನಾವೆಲ್ಲ ಡಬಲ್ ಡಿಗ್ರಿ ಇದ್ದವರು, ಇಲ್ಲಿ ಕೋರ್ಟ್ ಬೇಕು, ಕಟ್ಲೆ ಬೇಕು, ಪೊಲೀಸ್ ಸ್ಟೇಷನ್ ಬೇಕು, ಹುಚ್ಚ ಆಸ್ಪತ್ರೆ ಬೇಕು. ಯಾಕಂದರೆ ನಾವು ಮಾನವೀಯತೆಯ ವಿಚಾರದಿಂದ ಜ್ಞಾನ ಇದೆ, ಆದರೆ ಅದರ ದುರುಪಯೋಗ ಜಾಸ್ತಿ ಆಗ್ತಾ ಇದೆ. ಜೈನ ಧರ್ಮ ಇದಕ್ಕೆಲ್ಲದಕ್ಕೂ ಉತ್ತರ ಸಿಗ್ತದೆ. ಜಗತ್ತಿನ ಭಯೋತ್ಪಾದನೆಗೆ ಉತ್ತರ ಅಂದರೆ ಜೈನ ಧರ್ಮ ಅಂತ ನಾನು ನಂಬಿದ್ದೇನೆ. ಅಂಥ ಶ್ರೇಷ್ಠ ಧರ್ಮದ ಪ್ರಚಾರ ಇವತ್ತು ನಮ್ಮ ಹೊರೂರಿನಲ್ಲಿ ನಡೀತಾ ಇದೆ. ಪರಮ ಪೂಜ್ಯರ ಆಶೀರ್ವಾದದಿಂದ ನಡೀತಾ ಇದೆ. ಶ್ರೇಷ್ಠವಾಗಿರುವಂಥ ವಿಚಾರ ಜಗತ್ತಿಗೆ ಇದು ಗೊತ್ತಾಗಬೇಕು, ಜಗತ್ತೇ ಇದು ನಡಿಬೇಕು.
ಆವಾಗ ಆದರ್ಶಮಯ ಜಗತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಈ ನಮ್ಮ ಮಾನವನ ಬದುಕಿನಲ್ಲಿ ಮೂಲಭೂತ ಅಮೂಲ್ಯಗ್ರಹವಾಗಿರುವಂಥ ಬದಲಾವಣೆ ಯಾರಾದರೂ ಮಾಡಿದರೆ ಅದು ವ್ಯಕ್ತಿಗಳು ಮಾಡಿದ್ದಾರೆ. ಯಾವುದೇ ಸಂಸ್ಥೆಗಳು, ದೇಶ, ಆರ್ಮಿ ಮಾಡಿಲ್ಲ. ಅದನ್ನು ಸೈನ್ಸ್ ತಗೊಳ್ಳಿ, ಫಿಲಾಸಫಿ ತಗೊಳ್ಳಿ, ಧರ್ಮ ತಗೊಳ್ಳಿ, ಇಡೀ ಜಗತ್ತನ್ನು ಬುದ್ಧ, ಬಸವ, ಅಂಬೇಡ್ಕರ್, ಮಹಾವೀರರು, ಜೀಸಸ್ ಕ್ರೈಸ್ಟ್, ಮೊಹಮ್ಮದ್ ಪೈಗಂಬರ್, ಇವರೆಲ್ಲ ವ್ಯಕ್ತಿಗಳು, ಇವರಿಂದ ಯಾರೂ ಇಲ್ಲ. ಅದೇ ರೀತಿ ಸೈಂಟಿಸ್ಟ್ಗಳು, ನ್ಯೂಟನ್ನಿಂದ ಹಿಡಿದು, ಐಸಾಕ್ನಿಂದ ಹಿಡಿದು, ಐನ್ಸ್ಟೈನ್ನಿಂದ ಹಿಡಿದು ಎಲ್ಲರೂ ವ್ಯಕ್ತಿಗಳವರು, ಅವರಿಂದ ಯಾವುದೂ ಸಂಸ್ಥೆ ಇಲ್ಲ. ಯಾಕಂದರೆ ವ್ಯಕ್ತಿಗಳಲ್ಲಿ ಏಕಾಗ್ರತವಾಗಿ ಕೆಲಸ ಮಾಡುವಂಥ ಶಕ್ತಿ ಇರ್ತದೆ. ಇಬ್ಬರು ಸೇರಿದರೆ ರಾಜಕೀಯ ಶುರು. ಅದೇ ಶಕ್ತಿ ಇವತ್ತು ನಮ್ಮ ಪರಮ ಪೂಜ್ಯರಲ್ಲಿದೆ. ಏಕಾಗ್ರತವಾದ ಶಕ್ತಿ ಇರೋದ್ರಿಂದ ಈ ಸಾಧನೆ ಆಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇಲ್ಲಿ ನಮ್ಮ ಪ್ರಾಣೇಶ್ ಅವರು ಬಂದಾರ. ಪ್ರಾಣೇಶ್ ಅವರು, ಅವ್ರ ಹಿಂದೆ ಏನು ಸಂಸ್ಥೆ ಇಲ್ಲ. ಅವರು ತಮ್ಮ ಏಕಾಗ್ರತೆಯಿಂದ, ನಿರಂತರವಾದಂಥ ಪ್ರಯತ್ನ, ಪರಿಶ್ರಮದಿಂದ, ಸಂಕಷ್ಟದಲ್ಲಿ ಹಾಸ್ಯವನ್ನು ಹುಡುಕಿ, ಹಾಸ್ಯಕ್ಕೆ ರೂಪವನ್ನು ಕೊಟ್ಟು, ರೂಪಕ್ಕೆ ರುಚಿಯನ್ನು ಕೊಟ್ಟು, ನಿರಂತರವಾಗಿ ಏಕಾಗ್ರತವಾಗಿ ಆ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಎಷ್ಟು ಜನರ ಮನಸ್ಸನ್ನು ಸೂರುಗೊಂಡಿದ್ದಾರೆ. ನಮ್ಮ ದುಃಖವನ್ನು ದೂರ ಮಾಡುವಂತಹ ಶಕ್ತಿ ಇವತ್ತು ಅವರಿಗೆ ಭಗವಂತ ಕೊಟ್ಟಿದ್ದಾನೆ, ಅವ್ರ ಟೀಮ್ ಕೊಟ್ಟಿದ್ದಾನೆ. ಆದರೆ ಎಲ್ಲವೂ ಕೂಡ ವ್ಯಕ್ತಿಯ ಶಕ್ತಿ, ಏಕಾಗ್ರತೆಯ ಶಕ್ತಿ ಪ್ರಾಣೇಶ್ ಅವರು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ದರಿಂದ ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಿದೆ. ನಿಮ್ಮ ಬದುಕಿನಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ ಇದು. ನಮ್ಮ ಬದುಕಿನಲ್ಲೂ ಕೂಡ ಸುವರ್ಣ ಅಕ್ಷರದಲ್ಲಿ ಬರುವಂಥ ದಿನ ಇದು. ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಪ್ರಾರಂಭದಲ್ಲೇ ಇಲ್ಲಿ ಬಂದು ಮಾತನಾಡಿ ಗುರುಗಳ ಕೆಲಸವನ್ನು ನೋಡಿ ಅತ್ಯಂತ ಸಂತೋಷದಿಂದ ಆ ಸಂದರ್ಭದಲ್ಲಿ ಸರ್ಕಾರದಿಂದ ಸಹಾಯವನ್ನು ಮಾಡಿರುವಂಥ ದಿನಗಳನ್ನು ಕೂಡ ನೆನಪಿಟ್ಕೊಂಡು, ಇದು ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಬೆಳೀಲಿ, ಜ್ಞಾನದ ಯೂನಿವರ್ಸಿಟಿಯಾಗಿ ಬೆಳೀಲಿ ಅಂತ ನಾನು ಹಾರೈಸಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.